ಹಾಯ್ ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ಕಿಯಾನ ಟೈಮ್ಸ್ ಚಾನಲ್ಗೆ. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ಸಮೋಸ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಹೇಗೆ ಮಾಡ್ಕೊಬೇಕು ಸಮೋಸನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ನೋಡಿ, ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಬಂದು ಫಸ್ಟ್ ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿ, ಒಂದು 2 ಟೇಬಲ್ ಸ್ಪೂನ್ ಹಾಕಿ, ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ, ಸಾಲ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೆಂಗಂದರೆ ಈರುಳ್ಳಿಯಲ್ಲಿರೋ ನೀರಿನಂಶ ಎಲ್ಲ ಬರಬೇಕು. ಆ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಅದನ್ನು ಈ ಥರ ಬೇರೆ ಥರ ಸಮೋಸ ಮಾಡ್ತಾರಲ್ಲ, ಅದು ಫ್ರೈ ಮಾಡಿ ಆ ಥರನೂ ಮಾಡ್ಕೊಬೋದು. ನಿಮಗೆ ಈಸಿಯಾಗಿ ಬೇಗ ಮಾಡ್ಕೊಬೇಕು ಸ್ಟಫು ಎಲ್ಲ ಅಂದ್ರೂ ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿದ್ಮೇಲೆ ನಾವು ಕೈಯಲ್ಲಿ ಆಮೇಲೆ ಅವಲಕ್ಕಿ ಸ್ವಲ್ಪ ಹಾಕ್ಕೊಳ್ಳಿ. ಅದಕ್ಕೆ ಅವಲಕ್ಕಿ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಸೈಡ್ಗಿಡಿ. ನೆಕ್ಸ್ಟ್ ಇಲ್ಲಿ ಬಂದು ನಾನು ಇಲ್ಲಿ ಮೈದಾಯಿಂದ ನಾವು ಚಪಾತಿಗೆ ಹೆಂಗೆ ಹಿಟ್ಟು ಇಸ್ಕೊತೀರೋ ಆ ಥರ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೆ. ನೋಡಿ, ಇಲ್ಲಿ ಬಂದು ನಾವು ಉಂಡೆ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದೇ ಸಮ ಉಂಡೆಗಳು ಮಾಡಿ ಇಟ್ಕೊಬೇಕು. ಫಸ್ಟೇ ನಾವು ಉಂಡೆ ಮಾಡಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಮಾಡ್ಕೊಳಕ್ಕೆ, ಬೇಗ ಮಾಡ್ಕೊಬೋದು. ಒಂದೇ ಸೈಜಲ್ಲಿ ನಾವು ಮಾಡಿಟ್ಕೊಬೇಕು ಉಂಡೆಗಳನ್ನ. ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಮಾಡಿಟ್ಕೊಂಡು ನೆಕ್ಸ್ಟು ಅದನ್ನು ಚಪಾತಿ, ನಾವು ಇವಾಗ ಮನೇಲಿ ಚಪಾತಿ ಹೆಂಗೆ ಮಾಡ್ಕೊತೀರೋ ಹಾಗೆ ಮಾಡ್ಕೊಬೇಕು. ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು. ಅದಕ್ಕಿಂತ ಇಲ್ಲಿ ನಾವು ಸಮೋಸ ಮಾಡೋಕ್ಕೆ ಶೀಟನ್ನ ರೆಡಿ ಮಾಡ್ಕೊಬೇಕು. ಅದೇ ಶೀಟ್ ಅಂದರೆ ಏನು ಗೊತ್ತಾ, ಚಪಾತಿನ ನಾವು ತೆಳ್ಳಕ್ಕೆ ಮಾಡಿಕೊಂಡು ಅದನ್ನು ಹೆಂಚು ಮೇಲೆ ಹಾಕ್ಕೊಂಡು ಸುಟ್ಕೊಬೇಕು. ತೋರಿಸ್ತೀನಿ ವಿಡಿಯೋದಲ್ಲಿ, ನೀವು ನೋಡಿ ಲಾಸ್ಟ್ ತನಕ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ನಾವು ಮನೇಲಿ ಮಾಡ್ಕೊಬೇಕು. ಸಿಂಪಲ್. ನಾವು ಇವಾಗ ಮನೇಲಿ ಯಾವಾಗ ಚಪಾತಿಗಳು ಮಾಡ್ತಾ ಇರ್ತೀರಲ್ಲ, ಅದೇ ಥರ ಇಲ್ಲಿ ಮಾಡ್ಕೊಳೋದು. ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಅಲ್ಲಿ ಸ್ವಲ್ಪ ಮಂದ ಮಾಡ್ಕೊತೀರಿ, ಇಲ್ಲಿ ತೆಳ್ಳಗೆ ಮಾಡ್ಕೊತೀರಿ ಅಷ್ಟೇ. ಇನ್ನೇನು ಡಿಫ್ರೆನ್ಸ್ ಏನಿರಲ್ಲ. ನೋಡಿ, ನೀವು ಮನೇಲಿ ಒಂದು ಸಲ ಈ ವಿಡಿಯೋ ನೋಡಿ ಟ್ರೈ ಮಾಡಿ. ಮನೇಲಿ ಮಕ್ಕಳಿಗೆ ಸಮೋಸ ಮಾಡಿಕೊಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ದೊಡ್ಡವರು ಚಿಕ್ಕವರೆಲ್ಲ ತಿನ್ಬೋದು. ಮಕ್ಕಳಿಗೆಲ್ಲನೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ. ಹೊರಗಡೆ ಎಲ್ಲ ಸಮೋಸ ಕೇಳ್ತಾ ಇರ್ತಾರೆ. ಅದಕ್ಕೆ ನಾವೇ ಮನೇಲಿ ಒಂದು ಸಲ ಈ ಥರ ಮಾಡಿಕೊಟ್ಬಿಟ್ರೆ ಹೆಲ್ತಿಯಾಗೂ ಇರ್ಬೋದು, ಚೆನ್ನಾಗೂ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ನಾನು ಚಪಾತಿ ಎಲ್ಲ ಮಾಡಿಕೊಂಡು ಇಲ್ಲಿ 5 ಚಪಾತಿ ಮಾಡಿದ್ದೀನಿ ನಾನು. ಸಮೋಸ ಶೀಟ್ ಮಾಡೋಕ್ಕೆ 5 ಮಾಡಿದ್ದೀನಿ. ನೆಕ್ಸ್ಟ್ ಹೆಂಚು ಬಿಸಿ ಮಾಡಿಕೊಂಡು ಇಲ್ಲಿ ಚಪಾತಿನ ನಾವು ಸುಟ್ಕೊಬೇಕು. ಹೆಂಗೆ ಗೊತ್ತಾ, ಫುಲ್ಲು ಮಾಡಬಾರ್ದು. ಒಂದು 50% ಚಪಾತಿನ ಈ ಥರ ನಾವು ಇಲ್ಲಿ ಹೆಂಚು ಮೇಲೆ ಹಾಕ್ಕೊಂಡು ಸುಟ್ಕೊಬೇಕು. ಫುಲ್ಲು ಬೇಡ, ಸ್ವಲ್ಪ ಅಷ್ಟೇ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ವೀಡಿಯೋದಲ್ಲಿ ತೋರಿಸ್ತಾರೆ, ನೀವು ಮಾಡಿ ಮನೆಯಲ್ಲಿ. ಈ ಥರ ಮಾಡ್ಕೊಂಡಿದ್ದ ಸಮೋಸ ನಮಗೆ ಚೆನ್ನಾಗಿ ಬರುತ್ತೆ. ಹಂಗೆ ಮಾಡ್ಕೊಂಡ್ರೆ ಮತ್ತೆ ನಾವು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಶೇಪ್ ಎಲ್ಲ ನೀಟಾಗಿ ಮಾಡಿಕೊಂಡು ಸಮೋಸ ಮಾಡ್ಕೊಬೋದು. ಈ ಥರ ಎಲ್ಲ ಚಪಾತಿಗಳು ಎಷ್ಟು ನಾನು ಇವಾಗ ನಮಗೆ 5 ತೋರಿಸ್ತಾ ಇದ್ದೀನಿ. 5 ಚಪಾತಿ. ನಿಮ್ಗಿನ್ನ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡಿಕೊಂಡು ಕಟ್ ಮಾಡ್ಕೊಬೋದು. ಇಲ್ಲಿ ನಾನು 5 ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನೆಲ್ಲ ಮತ್ತೆ ನಾನು ನೋಡಿದ್ರಲ್ಲ ಇಲ್ಲಿ ಮಾಡಿಕೊಂಡು ಇವನ್ನೆಲ್ಲನೂ 5 ಚಪಾತಿಗಳು ತಗೊಂಡು ಒಂದು ಲೆವೆಲಲ್ಲಿ ನೀಟಾಗಿ ಅದನ್ನು ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಸೈಡ್ಗಳೆಲ್ಲ ಕಟ್ ಮಾಡಬೇಕು. ನೀಟಾಗಿ ಸ್ಕ್ವೇರ್ ಶೇಪ್ ಬರೋ ಥರ ನಾವು ಕಟ್ ಮಾಡ್ಕೊಬೇಕು ಸಮೋಸ ಶೀಟ್ಗೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ನಲ್ಲ, ಇದೇ ಥರ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಳ್ಳಿ. ನೀವು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇವೆಲ್ಲ ಫಸ್ಟೇ ನಾವು ರೆಡಿ ಮಾಡಿಟ್ಕೊಂಡ್ರೆ ಮತ್ತೆ ಸಮೋಸ ಮಾಡೋಕ್ಕೆ ಬೇಗ ಆಗುತ್ತೆ. ನಾನಿಲ್ಲಿ 5 ಅಷ್ಟೇ ಇಟ್ಟಿದ್ದೀನಿ. ನಿಮ್ಗೇನನ್ನ ಇನ್ನೂ ನಾವು ಮಾಡೋ ಕೆಪಾಸಿಟಿ ಐತೆ ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಒಂದು 10 ಆ ಥರ ಹಾಕ್ಕೊಂಡು ಮಾಡ್ಕೊಬೋದು. ಕಟ್ ಮಾಡಿಕೊಂಡು ಶೀಟ್ಸ್ ರೆಡಿ ಮಾಡಿಟ್ಕೊಬೋದು. ಇಲ್ಲಿ ನಾನು 5 ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ನಾನು ಸ್ವಲ್ಪ ತಗೊಂಡು ಮಾಡಿದ್ದೀನಿ. ನಿಮಗೆ ಇಲ್ಲಿ 5 ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡಿದ್ದೀರಲ್ಲ ವೇಸ್ಟ್, ಅದನ್ನು ಕೂಡ ನಾವು ಬಿಸಾಕೋಷ್ಟಿಲ್ಲ. ಅದನ್ನು ಪೀಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಅದನ್ನು ಸ್ನ್ಯಾಕ್ಸ್ ಥರ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಎಷ್ಟು ಇವಾಗ 5 ಚಪಾತಿಯಲ್ಲಿ ಎಷ್ಟಾಗುತ್ತೆ ಶೀಟ್ಸ್ ನೋಡಿ. ಇಷ್ಟ ಆಯಿತು ಶೀಟು. ನೀವು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಮಾಡ್ಕೊಬೋದು. ನಾನು ಈ ಥರ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಕ್ವೇರ್ ಶೇಪಲ್ಲಿ. ನೆಕ್ಸ್ಟು ಇದನ್ನು ನಾನು ಇದನ್ನೆಲ್ಲ ನಾವು ಪೀಸಾಗಿ ಸಣ್ಣ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡು ಇದು ಒಂದು ಸ್ನ್ಯಾಕ್ಸ್ ಥರ ಮಾಡ್ಕೊಂಬಿಟ್ಟು ತಿನ್ಬೋದು. ವೇಸ್ಟ್ ಮಾಡೋಷ್ಟೇ ಇರಲ್ಲ, ಯಾವುದು ವೇಸ್ಟ್ ಆಗೋಲ್ಲ ಇದರಲ್ಲಿ. ಮಾಡ್ಕೊಳ್ಳಿ, ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದು ಸಲ. ನಾನು ಇಲ್ಲಿ ವಿಡಿಯೋದಲ್ಲಿ ಮಾಡೋದು ಈಸಿಯಾಗೆ ಮಾಡಿ ತೋರಿಸ್ತೀನಿ, ಜಾಸ್ತಿ ಕಷ್ಟನೇ ಇರಲ್ಲ. ಆ ಥರ ಮಾಡಿ ತೋರಿಸ್ತೀನಿ ನಾನು ವೀಡಿಯೋಸ್ ಎಲ್ಲ.
ನೆಕ್ಸ್ಟ್ ನಾವು ಸಮೋಸ ಮಾಡೋಕ್ಕೆ ಇಲ್ಲಿ ಪೇಸ್ಟ್ ಮಾಡ್ಕೊಬೇಕು. ನಾವು ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕಲ್ಲ, ಸೊ ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೈದಾ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ, ಅಷ್ಟೇ ಸಿಂಪಲ್ಲು. ಆಮೇಲೆ ಒಂದು ಶೀಟ್ ತಗೊಳ್ಳಿ, ಶೀಟ್ ತಗೊಂಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ನಾವು ಮಡ್ಚಿಬಿಟ್ಟು, ಯಾಕಂದರೆ ಸಮೋಸಗೆ ಟ್ರಯಾಂಗಲ್ ಶೇಪೇ ಬರೋದು, ಬೇರೆ ಶೇಪಲ್ಲೂ ಮಾಡ್ಕೊಬೋದು. ಆಲ್ಮೋಸ್ಟ್ ಎಲ್ಲ ಟ್ರಯಾಂಗಲ್ ಶೇಪ್ ಇರುತ್ತೆ. ಆ ಥರ ನೋಡಿ ಇದ್ರಲ್ಲಿ ತೋರಿಸ್ತಾ ಇದ್ನಲ್ಲ, ಇದೇ ಥರ ಮಡ್ಚಿಕೊಂಡು ನಾವು ನೆಕ್ಸ್ಟು ಅದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ಲ ಮೈದಾ ಪೇಸ್ಟ್, ನಾವು ಅದನ್ನು ಹಾಕ್ಕೊಂಡು ಸ್ವಲ್ಪ, ಯಾಕಂದರೆ ನಾವು ಒಳಗಡೆ ಸ್ಟಫ್ ಮಾಡ್ತಿರಲ್ಲ ಅದು ಹೊರಗಡೆ ಬಂದುಬಿಡ್ತೈತೆ, ಸೊ ಅದಕ್ಕೋಸ್ಕರ ಅಷ್ಟೇ ಮಾಡಿಕೊಂಡು ಇದರಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ಸ್ಟಫ್, ಈರುಳ್ಳಿ, ಖಾರದ ಪೌಡ್ರಿ ಎಲ್ಲನೂ ಅದು ಹಾಕ್ಬಿಟ್ಟು, ಅವಲಕ್ಕಿ ಎಲ್ಲ ಹಾಕಿದ್ರಲ್ಲ ಅದು ಇವಾಗ ಚೆನ್ನಾಗಿ ನೆಂದಿರ್ತೈತೆ ಎಲ್ಲನೂ, ಅದನ್ನು ಅದ್ರಲ್ಲಿ ಹಾಕ್ಕೊಂಡು ಸ್ಟಫ್ ಹಾಕ್ಕೊಂಡು ನೆಕ್ಸ್ಟು ಮತ್ತೆ ನಾವು ಪೇಸ್ಟು ಅಲ್ಲಿ ತಗೊಂಡು ಅದಕ್ಕೆಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದಲ್ಲ ಇದೇ ಥರ ನೀವು ಪೇಸ್ಟ್ ಅದಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡು ನೆಕ್ಸ್ಟು ಸಮೋಸ ಶೇಪಲ್ಲಿ ನಾವು ಮಡ್ಚ್ಕೊಂಡು ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದೇ ಸಲ ಒಂದೊಂದೇ ಹಾಕ್ಕೊಬೇಡಿ, ಒಂದು 4-5 ರೆಡಿ ಮಾಡಿ ಇಟ್ಕೊಂಡು ಹಾಕ್ರಿ. ನೋಡಿ ಇಲ್ಲಿ ಮಾಡಿದ್ನಲ್ಲ ಪರ್ಫೆಕ್ಟಾಗಿ ಹೆಂಗೆ ಬಂದೈತೆ ಅಂತೇಳ್ಬಿಟ್ಟು, ನಾನು ಮಾಡಿದ್ನಲ್ಲ ತುಂಬ ಟೇಸ್ಟ್ ಇತ್ತು ನೋಡಿ. ಎಣ್ಣೆ ಬಿಸಿ ಮಾಡೋಕ್ಕೆ ಫಸ್ಟೇ ಇಟ್ಕೊಂಡಿದ್ದೆ ನಾನು, ಮಾಡಿಟ್ಕೊಂಡು ನಾನು ಫಸ್ಟೇ ನಿಮಗೆ ಒಂದು ಮಾತ್ರ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಸುಮಾರು ಒಂದಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅವೆಲ್ಲ ಮತ್ತು ಎಣ್ಣೆ ಎಲ್ಲ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ, ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಇದು ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಯಾಕಂದರೆ ನಾವು ಮೈದಾದಲ್ಲಿ ಮಾಡ್ತಾ ಇರೋದಲ್ಲ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಸಿದೋಗ್ಬಿಡ್ತೈತೆ, ಒಳಗಡೆ ಹಸಿಯಾಗಿರುತ್ತೆ. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಮೋಸನ ಮಾಡ್ಕೊಳ್ಳಿ, ನೀವು ಡೀಪ್ ಫ್ರೈ ಮಾಡ್ಕೊಳ್ಳಿ. ನಾನು ಅದೇ ಥರನೇ ಇಲ್ಲಿ ಮಾಡ್ತಾ ಇರೋದು, ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಮಾಡ್ಕೊಬೋದು. ಮಕ್ಕಳಿಗೆಲ್ಲ ಮಾಡಿಡಿ, ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ಗೆ, ಮತ್ತು ಸ್ಕೂಲ್ಗೆ ಹೋಗ್ತಾರಲ್ಲ ಲಂಚ್ ಬಾಕ್ಸ್ಗೆ ಎಲ್ಲನೂ ಸ್ನ್ಯಾಕ್ಸ್ ಥರ ಇದನ್ನು ಹಾಕಿ ಕಳಿಸ್ಬೋದು. ಇದನ್ನು ಎಲ್ಲ ಮಾಡ್ಕೊಂಡು ನಾವು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ, ಗಾಳಿ ಏನು ಹೋಗ್ದಿರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹಂಗೆ ಕ್ರಿಸ್ಪಿಯಾಗಿ ಹಂಗೆ ಇರ್ತೈತೆ, ಇಲ್ಲಾಂದರೆ ಮೆತ್ತಕ್ಕೆ ಹೋಗುತ್ತೆ. ಕ್ರಿಸ್ಪಿಯಾಗಿರ್ಬೇಕಂದ್ರೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಟೈಟಾಗಿ, ಗಾಳಿ ಹೋಗ್ದಿರಂಗೆ ಸಮೋಸೆಗಳನ್ನ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ವೀಡಿಯೋಸ್ ಎಲ್ಲರೂ ತಪ್ಪದೆ ಎಲ್ಲರೂ ನೋಡಿ, ವೀಡಿಯೋನೆಲ್ಲೂ ಸ್ಕಿಪ್ ಮಾಡ್ದಿರಾ ಲಾಸ್ಟ್ ತನಕ ನೋಡಿ. ನಿಮಗೆಲ್ಲ ನಾನು ಕೇಳ್ಕೊಳೋದೊಂದೇ, ವೀಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ನೋಡೋಕ್ಕೆ ನೀವು ಫಸ್ಟಲ್ಲಿ ಸ್ವಲ್ಪ ನೋಡ್ತೀರಾ, ಆಮೇಲೆ ಅಲ್ಲಲ್ಲಿ ಬಿಟ್ಬಿಡ್ತೀರಾ, ಇಂಟ್ರೆಸ್ಟ್ ತೋರಿಸಲ್ಲ. ಇಲ್ಲಿ ನೋಡಿ ಟೈಮಿಂಗ್ಸ್ ನನಗೆ ಎಷ್ಟು ಕೌಂಟ್ ಆಗುತ್ತದೆ ಅಷ್ಟು ಇಂಪಾರ್ಟೆಂಟ್ ನನಗೆ ಟೈಮಿಂಗ್ಸ್ ಕೂಡ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ, ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನಾನು ಹೇಳೋದೊಂದೇ, ನನ್ನ ವೀಡಿಯೋಸ್ನ ಎಲ್ಲ ನೋಡಿ, ಶಾರ್ಟ್ಸು ವೀಡಿಯೋಸು ಎಲ್ಲ ನೋಡಿ, ಎಲ್ಲ ಸ್ಕಿಪ್ ಮಾಡ್ದಿರ ನೋಡಿ, ಅಷ್ಟೇ ನಾನು ಕೇಳ್ಕೊಳೋದು. ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ವೀಡಿಯೋಸ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋಸ್ ನೋಡಿ. ನಿಮಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ನೋಡ್ತಾ ಇರೋದಕ್ಕೆ, ನಂಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ವಿಡಿಯೋನ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ, ಹೆಂಗೆ ಬಂತು ಏನು ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ, ನನಗೂ ತಿಳಿಸಿ ಹೆಂಗೆ ಮಾಡಿದ್ದೀರಿ ಅಂತೇಳ್ಬಿಟ್ಟು. ಪ್ಲೀಸ್ ಸಪೋರ್ಟ್ ಮೀ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್. ಥ್ಯಾಂಕ್ ಯು ಸೋ ಮಚ್.